ಒಂದು ಟಫ್ ಫೈಟ್ ಇರ್ತದೆ, ಆಮೇಲೆ ಗೆಲ್ಲೋ ಸಾಧ್ಯತೆಯೂ ಜಾಸ್ತಿ ಇರ್ತದೆ. ಅದು ವೆರಿ ಗುಡ್ ಡೆವಲಪ್ಮೆಂಟ್. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದ ರಾಜಕಾರಣ ಒಂದು ವಿಭಿನ್ನವಾಗಿ ಬೇರೆ ಮಗ್ಲಿಗೂ ಕೂಡ ಹೊರಳ್ತಾ ಇರೋದು ನೋಡಿ. ಈ ಕ್ಷೇತ್ರದಲ್ಲಿ ನಿಮ್ಗೆಲ್ರಿಗೂ ಕೂಡ ಗುರುತಿಸ್ಕೊಂಡಿರೋ ಹಾಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ನಿಂತಿರ್ತಕ್ಕಂಥ GB ವಿನಯ್ ಕುಮಾರ್ ಅವರು ಇವತ್ತು ಅವರ ಬಗ್ಗೆ ಇದೇ BJP ಕಡೆಯಿಂದ ಅವರಿಗೆ ಒಂದು ಸೀಟ್ ಸಿಗುತ್ತೆ, ಇದೇ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತವರು ಪುಟಿದದ್ದು ಬರ್ತಾರೆ ಅನ್ನೋ ಅನೇಕ ಚರ್ಚೆಗಳ ನಡುವೆ ಇವತ್ತು ಅವರೊಂದಿಗೆ ನಾನು ಕೂತ್ಕೊಂಡಿದ್ದೇನೆ. ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ. ಸರ್, ಆರಂಭದಲ್ಲಿ ವೆಲ್ಕಮ್ ಮಾಡ್ತೀನಿ ನಿಮ್ಮನ್ನ. ಒಂದು ಅವಕಾಶವಾದಿ ಆಗಬಾರ್ದು ಅನ್ನೋ ಚರ್ಚೆಗಳು ಕೂಡ ಬಹಳಷ್ಟು ಕೇಳಿಬಂದ. ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ನೀವು ಲೋಕಸಭಾ ಅಭ್ಯರ್ಥಿಯಾಗಿ ಗುರುತಿಸ್ಕೊಂಡವರು ಏಕಾಏಕಿಯಾಗಿ ಒಂದು ಜನಸೇವೆ ಮಾಡೋ ಉದ್ದೇಶದಿಂದ ಈಗ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ಏನೆಲ್ಲ ಅಪ್ಡೇಟ್ಸ್ ಇದೆ, ಈ ಕ್ಷಣದ ಅಪ್ಡೇಟ್ಸ್ ಏನು, ನಿಮ್ಮ ಕಡೆ ಎಷ್ಟು ಫೇವರ್ ಇದೆ ಅನ್ನೋ ನಿಟ್ಟಿನಲ್ಲಿ? ನನಗೆ ದೇವರಣೆ ಗೊತ್ತಿಲ್ಲ. ನಾನೇನು ಲಾಬಿ ಮಾಡ್ತಾ ಇಲ್ಲ, ಅಥವಾ ಕೇಂದ್ರದಲ್ಲೂ ಕೂಡ ಯಾರ ಜೊತೆ ಸಂಪರ್ಕದಲ್ಲೂ ಇಲ್ಲ. ಯಾಕಂದರೆ ನಾನು ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಇಂಡಿಪೆಂಡೆಂಟಾಗಿ ಸ್ವಾಭಿಮಾನಿ ಬಳ ಕಟ್ಕೊಂಡು ಓಡಾಡ್ತಾ ಇದ್ದೀನಿ. ಯಾವುದೇ ಪಕ್ಷದ ಜೊತೆ ಗುರ್ಸ್ಕೊಂಡಿಲ್ಲ. ಇದು ನಾನು ಕೂಡ ಮಾಧ್ಯಮದಲ್ಲೇ ನೋಡಿರೋಂಥದ್ದು, ಆಮೇಲೆ TV ನ್ಯೂಸಲ್ಲಿ, ಪೇಪರ್ ನ್ಯೂಸೆಲ್ಲ ನೋಡಿದ್ದೀನಿ. ನನ್ನದೇ ಹೆಸರಿದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನಾನು ಹೆಂಗೆ ಅಂತಂದರೆ ಎಲೆಕ್ಷನ್ ರೆಡಿ ನಾನು. ನೀವು ಈಗಲೇ ಅನೌನ್ಸ್ ಮಾಡಿದಪ್ಪ ಅಂದರೆ ನಾಳೆನೇ ನಾಮಿನೇಷನ್ ಪೇಪರ್ ಹಾಕಿ, ಯಾಕಂತಂದರೆ ಆ ಒಂದು ಕಿಚ್ಚು ಹೋರಾಟ ಮಾಡಬೇಕನ್ನೋ ಒಂದು ಮನೋಭಾವ ಎಲ್ಲ ಇದೆ. ಡೆವಲಪ್ಮೆಂಟು ಗೊತ್ತಿಲ್ಲ ನನಗೆ. ಯಾರು ಟಿಕೆಟ್ ತಂದರೂ ಸಂತೋಷ ನನಗೆ. ಅಲ್ಲಿ ನನಗೇ ಬೇಕು ಅಂತಲೂ ನಾನೇನು ಹೋರಾಟ ಮಾಡ್ತಾಯಿಲ್ಲ. ಯಾರಾದರೂ ತೊಗೊಂಬರಲಿ ಟಿಕೆಟು. ನನ್ನ ಕನಸೇನು, ನನ್ನ ವಿಷನ್ ಏನು, ದಾವಣಗೆರೆಯಲ್ಲಿ ಅಭಿವೃದ್ಧಿ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ. ಅದರಲ್ಲೂ ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಕುಂಠಿತ, ಅಭಿವೃದ್ಧಿ ಇಲ್ಲದೇ ಇರೋದ್ರಿಂದ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಸೊ ಹಾಗಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ದಾವಣಗೆರೆಯಲ್ಲಿ ಒಂದೇ ಕುಟುಂಬಕ್ಕೆ ಅಷ್ಟೊಂದು ಅಧಿಕಾರ ಕೊಡಬಾರ್ದು. ಯಾಕಂದರೆ ಡಿಸೆಂಟ್ರಲೈಸ್ ಆಗಬೇಕು. ಅಭಿವೃದ್ಧಿ ಡಿಸೆಂಟ್ರಲೈಸ್ ಆದಾಗ ಮಾತ್ರ ಅಭಿವೃದ್ಧಿ ಆಗೋದು. ಡಿಸೆಂಟ್ರಲೈಸ್ ಆಗಿಲ್ಲ ಅಂತಂದರೆ ಎಲ್ಲೂ ಕೂಡ ಅಭಿವೃದ್ಧಿ ಆಗೋಲ್ಲ. ಯಾರಾದರೂ ಒಂದು ಕತೆ ಕಟ್ಟಿದರೆ ನಮಗೆ ಡಬಲ್ ಇಂಜಿನ್ನು, ಟ್ರಿಪಲ್ ಇಂಜಿನ್ನು, ಜಾಸ್ತಿ ಅಧಿಕಾರ ಕೊಟ್ಟರೆ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಸುಳ್ಳದು. ಇಟ್ ಈಸ್ ಆ್ಯಂಟಿ ಡೆಮೊಕ್ರೆಟಿಕ್, ಅದು ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಹಾಗಾಗಿ ಈ ಒಂದು ಇದು ಮಾಡ್ತಾ ಇರೋದು. ಯಾರೇ ಟಿಕೆಟ್ ತಗೊಂಬಂದರೂ ನಾನು ನಾನು ಹೋಲ್ ಹಾರ್ಟೆಡ್ಲಿ ಅವರಿಗೆ ಸಪೋರ್ಟ್ ಮಾಡಿ, ನನ್ನ ಹತ್ರ 1 ಓಟು, 10 ಓಟು, 1000 ಓಟು, ಎಷ್ಟು ಓಟ್ ಹಾಕ್ಸೋಕ್ಕಾಗತ್ತೆ ಅಷ್ಟು ಕೆಲಸ ಮಾಡ್ತೀನಿ. ಜೊತೆಗೆ ನೀವು ರೆಡಿ ಇದ್ದೀರಿ ಅನ್ನೋ ಸುದ್ದಿ ಗೊತ್ತಾಗಿದೆ ಸರ್. ನೋಡುವ, ನೀವು ಆರಂಭದಲ್ಲಿ ಹೇಳಿದ್ರಿ ಲಾಬಿ ಮಾಡಿಲ್ಲ, ಏನಿಲ್ಲ ಅಂತ. ಏಕಾಏಕಿಯಾಗಿ BJPಯಲ್ಲಿ ನೀವು ಏಕಾಏಕಿಯಾಗಿ ಗುರುತಿಸ್ಕೊಳ್ಳೋ ರೀತಿಯಾಗಿ ಈ ಸುದ್ದಿ ಹರಿದಾಡಿದ್ದು ಹೇಗೆ? ಅಲ್ಲ, ಅದು ಕಳೆದ ಒಂದು 6 ತಿಂಗಳಿಂದನೂ ಈ ರೀತಿ ಅಲ್ಲಲ್ಲಿ ಸುದ್ದಿಗಳು, ಅಲ್ಲಲ್ಲಿ ಗಾಸಿಪ್ಗಳು ನಮ್ಮ ದಾವಣಗೆರೆಯಲ್ಲಿ ಹೇಳ್ತಾರಂಥದ್ದು. ಯಾಕಂತಂದರೆ ನಾನು ಇಂಡಿಪೆಂಡೆಂಟ್ ಆಗಿದ್ದಾಗ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಇನ್ವೈಟ್ ಮಾಡ್ತಾಯಿದ್ರು. ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಒಂದು ಸಾಮಾಜಿಕ ಕ್ಷೇತ್ರದಲ್ಲಿದ್ದಾಗ ಯಾರಾದರೂ ಒಂದು ಕಾರ್ಯಕ್ರಮ ಕರೆದಾಗ, ಅದು ಹಬ್ಬ ಇರ್ಬೋದು, ದೇವಸ್ಥಾನ ಇರ್ಬೋದು. ಫಾರ್ ಎಕ್ಸಾಂಪಲ್ ಸ್ವದೇಶಿ ಮೇಳ ಅಂತ ಇತ್ತು, ಅದು RSSನವ್ರು ಮಾಡಿದ್ದು. ಸ್ವದೇಶಿ ಮೇಳ ಒಂದು ಮ್ಯೂಸಿಕ್ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ರು, ಹೋಗಿದ್ದೆ ನಾನು. ಸೊ ಮೇ ಬಿ ಇವನ್ನೆಲ್ಲ ನೋಡಿ ಈ ರೀತಿ ಒಂದು ಭಾವನೆ ಬಂದಿರ್ಬೋದು, ಇವರು BJP ಜೊತೆ ಅಸೋಸಿಯೇಟ್ ಆಗ್ತಾರೆ ಅಂತ. ಅಟ್ ದ ಸೇಮ್ ಟೈಮು ಈ ಫಾರ್ ಎಕ್ಸಾಂಪಲ್ ದಲಿತರ ಇವೆಂಟ್ಸ್ ಇರ್ಬೋದು, ಅಥವಾ ಹಲವಾರು ಪ್ರತಿಭಾ ಪುರಸ್ಕಾರಗಳು ಇರ್ಬೋದು, ಅಲ್ಲೂ ಕೂಡ ನಾನು ಅಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಪಬ್ಲಿಕ್ ಲೈಫಲ್ಲಿದ್ದಾಗ ಏನಪ್ಪ ಅಂದರೆ ಈ ಗಾಸಿಪ್ಗಳು ವೆರಿ ಕಾಮನ್. ನಮ್ಮ ಮೇಲೆ ಕಥನಗಳನ್ನು ಸೃಷ್ಟಿ ಮಾಡ್ತಾರೆ. ನಾವು ನ್ಯೂಸಲ್ಲಿರೋಂಗೆ ಹೆಂಗೋ ಒಂದು ಕಥನಗಳನ್ನ ಸೃಷ್ಟಿ ಮಾಡಿ, ಕಥನ ಅಂದರೆ ನ್ಯಾರೇಟಿವ್, ಕತೆ ಅಂದರೆ ಒಂದು ಸ್ಟೋರಿ, ಎಲ್ಲದನ್ನೂ ಸೃಷ್ಟಿ ಮಾಡಿ ಬಿಡ್ತಾರೆ. ಸೊ ಹಂಗೆ ನಡೀತಾ ಇತ್ತು. ಈಗ ಒಂದು ಆಪರ್ಚುನಿಟಿ ಹುಡ್ಕೊಂಬಂದಿದೆ ಅಂತ ಅನ್ಕೊತೀನಿ. ಅದು ದಟ್ ಈಸ್ ಮೇಯ್ನ್ಲಿ ಬಿಕಾಸ್ ಏನು ವರ್ಕ್ ಮಾಡ್ತಾಯಿದ್ದೆ ನಾನು ನಿರಂತರವಾಗಿ, ಅಂದರೆ ಬ್ರೇಕ್ ತಗೊಳ್ದಂಗೆ. MP ಎಲೆಕ್ಷನ್ ಆದಾಗಿಂದ ಇಲ್ಲಿ ಮತ್ತು ಸ್ಟೇಟ್ ವೈಡು ಅವ್ರಿಗೆ ಅನಿಸಿರ್ಬೋದು ಅನಿಸುತ್ತೆ, ಈ ವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟರೆ ನಾಳೆ ಇವರು ಮೇ ಬಿ ಪಕ್ಷಕ್ಕೆ ಆಸ್ತಿ ಆಗ್ತಾರೆ, ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ತರ್ತಾರೆ ಅಂತ ಅವ್ರಿಗೆ ಅನಿಸಿರ್ಬೋದು. ಹಾಗಾಗಿ ಈ ಥರ ಡೆವಲಪ್ಮೆಂಟ್ಸ್ ಆಗಿದೆ. ನಾನೇನಿನ್ನೂ ಸೇರ್ಪಡೆ ಆಗಿಲ್ಲ, ನಾನು ಪಕ್ಷದಲ್ಲಿಲ್ಲ ನಾನು. ಸೊ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಈ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋರಿಗೆ, ಅವರಿಗೆ ಸಾಮರ್ಥ್ಯ ಇದೆ, ಪ್ರತಿಭೆ ಇದೆ, ಅವರಲ್ಲಿ ಒಂದು ಮೌಲ್ಯ ಇದೆ ಅಂತ ಗುರುತಿಸಿ ಅವಕಾಶ ಕೊಟ್ಟರೆ ಗುಡ್ ಡೆವಲಪ್ಮೆಂಟ್. ಎಲ್ಲ ಪಕ್ಷದಲ್ಲೂ ಆ ರೀತಿ ವಾತಾವರಣ ಇರಲ್ಲ. ನೀವು ಕಾಂಗ್ರೆಸ್ಸಲ್ಲಿ ನೋಡಿದ್ದೀರಿ, ಅಲ್ಲಿ ಲಾಬಿ ಮಾಡಬೇಕು, ನಿಮ್ಮ ಹೆಸರು ಮುಂದೆ ಸರ್ನೇಮ್ ಇರಬೇಕು, ಏನಾದರೂ ಸಿದ್ದರಾಮಯ್ಯ ಅಂತನೋ, ಮಲ್ಲಿಕಾರ್ಜುನ, ಜಾರಕಿಹೊಳಿ ಏನೋ ಒಂದು ಇರಬೇಕು ನಿಮಗೆ. ಹಂಗಿದ್ದಾಗ ನಿಮಗೆ ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಈಗ ಮಾತಾಡಿದ್ದೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಸಾಹೇಬರು ಮೊಮ್ಮಗ ರಾಹುಲ್ ಗಾಂಧಿನ ಆರಾಮಾಗಿ ಭೇಟಿ ಮಾಡ್ಬೋದು. ನಾನು ಮಾಡೋಕ್ಕಾಗ್ತದಾ? ಇವತ್ತಿನವರೆಗೂ ರಾಹುಲ್ ಗಾಂಧಿ ನೋಡಿಲ್ಲ ನಾನು.
ಗೊತ್ತಾಯ್ತಾ. ಅವರಾದ್ರೆ ಆರಾಮಾಗಿ ವಿರಾಟ್ ಕೊಹ್ಲಿ ಪಕ್ಕ ಕೂರಿಸ್ತಾರೆ, ಸಂತೋಷ್ ಲಾಡ್ನ ನಿಲ್ಲಿಸ್ಬಿಟ್ಟು ಮಧ್ಯ ಪಕ್ಕದಲ್ಲಿ ಚೇರ ಕೂರಿಸ್ಕೊತಾರೆ. ಸೊ ಇಲ್ಲಿ ನಾನು ಒಂದು ರಾಜಕೀಯ ಹಿನ್ನೆಲೆ ಇಲ್ದವರಿಗೆ ಅವಕಾಶ ಕೊಡ್ತಾರೆ ಅಂದರೆ ಐ ಥಿಂಕ್ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಸೊ ಒಂದು ರಾಜ್ಯ ಉಸ್ತುವಾರಿ ಅವರು ಬಂದು ಇಲ್ಲಿ ಒಂದು ಮೀಟಿಂಗನ್ನು ಮಾಡಿ ಸಭೆ ಮಾಡಿ ಒಂದು 5 ಜನರ ಎಲ್ಲರ ಒಕ್ಕೂರಿನೊಂದಿಗೆ, ನಿಮಗೆ ಗೊತ್ತಿರ್ಬೋದು ಸಿದ್ದೇಶ್ವರ ಬಣ, ರೇಣುಕಾಚಾರ್ಯ ಬಣ, ಇವರೆಲ್ಲರ ಒಕ್ಕೂರನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಒಂದು 5 ಜನರ ಹೆಸರಿನಲ್ಲಿ 2 ಹೆಸರುಗಳನ್ನು ಫೈನಲ್ ಮಾಡಿದ್ವಿ ಅನ್ನೋ ಅಶೋಕ್ ಅವರ ಮಾತು. ಆ 2 ಹೆಸರಿನಲ್ಲಿ ನೀವು ಕೂಡ ಇದ್ದೀರಾ? ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಗೊತ್ತಿಲ್ಲ. ಇರ್ಬೋದು, ಇರದೇನೋ ಇರ್ಬೋದು. ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇಲ್ಲ, ಖಂಡಿತ ಮಾಹಿತಿ ಇಲ್ಲ. ಯಾಕಂದರೆ ನನಗೆ ಯಾರೋ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಯಾರಿಗೋ ಫೋನ್ ಮಾಡಿ ನನ್ನ ಹೆಸರು ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಯಾರಾದರೂ ತೊಗೊಂಬರಲಿ ಸಂತೋಷ. ಆಮೇಲೆ ಇನ್ನೊಂದು, ಅದು ಯುನೈಟೆಡ್ ಆಗಿರೋದು ವೆರಿ ಗುಡ್ ಡೆವಲಪ್ಮೆಂಟ್. ಅದು ಯುನೈಟೆಡ್ ಆದಾಗ ಒಂದು ಟಫ್ ಫೈಟ್ ಇರ್ತದೆ, ಆಮೇಲೆ ಗೆಲ್ಲೋ ಸಾಧ್ಯತೆಯೂ ಜಾಸ್ತಿ ಇರ್ತದೆ. ಅದು ವೆರಿ ಗುಡ್ ಡೆವಲಪ್ಮೆಂಟ್. ಅಲ್ಲ, ಒಳಬೇಗುದಿ ಅನ್ನೋದು ಸಹಜವಾಗಿರುತ್ತೆ. ನೀವು ರೇಣುಕಾಚಾರ್ಯ ಅವ್ರ ಮನಸ್ಸಿನಲ್ಲೂ ಒಳಬೇಗುದಿ ಇರ್ಬೋದು, ಅವ್ರ ಫೇವರ್ ಇರ್ತಕ್ಕಂಥವ್ರು. ಟಿಕೆಟ್ ಸಿಗದಿದ್ದರೆ ಸಿದ್ದೇಶ್ವರ್ಗೂ ಅದು ಆಗಬಹುದು. ನೋಡಿ, ಅವ್ರ ಪಕ್ಷದಲ್ಲೇ ಆ ಥರದ ಭಿನ್ನಾಭಿಪ್ರಾಯಗಳಿದ್ದಾಗ ನಿಮ್ಮ ಹೆಸರು ಫೈನಲ್ ಆದಾಗ ಒಮ್ಮತದಿಂದ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ಎಷ್ಟು ನಂಬಿಕೆ ಇದೆ ನಿಮಗೆ? ಈಗ ನಾನು ಎಲ್ಲರ ಜೊತೆನೂ ಅನ್ಯೋನ್ಯವಾಗಿದ್ದೀನಿ. ನಾನು ರೇಣುಕಾಚಾರ್ಯ ಅವರು ಇರ್ಬೋದು, ಅವರು ಕೂಡ ಒಬ್ಬ ಸ್ಟೇಟ್ ಲೀಡರು, ಮಂತ್ರಿ ಆಗಿದ್ದರು ಮುಂಚೆ. ಸಿದ್ದಣ್ಣವರು ಅವರು ನ್ಯಾಷನಲ್ ಲೀಡರು, MP ಆಗಿದ್ದರು 4 ಸರಿ. ಸೊ ನಾನು ಎಲ್ಲರ ಜೊತೆ, ನಾನು ಆಗಲೇ ಹೇಳಿದ್ನಲ್ಲ, ಹಲವಾರು ಕಾರ್ಯಕ್ರಮಗಳಲ್ಲಿ ಎಲ್ಲೂ ಕೂಡ ಅವ್ರು ಯಾವತ್ತೂ ನನ್ನ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ, ನಾನು ಕೂಡ ಯಾರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಆಮೇಲೆ ಅದೆಲ್ಲ ಪಾರ್ಟಿ ಇಂಟರ್ನಲ್ ಮ್ಯಾಟರ್ಸ್, ಅವ್ರದ್ದು ಏನೇ ಆಗಿದ್ರು. ಬಟ್ ನನ್ನ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ ನನಗೆ ಅನಿಸುತ್ತೆ, ಗೊತ್ತಿಲ್ಲ. ಐ ಆಮ್ ಪಾಸಿಟಿವ್. ಸಿಕ್ತು ಅಂತಂದರೆ ಐ ಥಿಂಕ್ ಎಲ್ಲರೂ ಯುನೈಟೆಡ್ ಆಗಿ ಮಾಡೋ ಒಂದು. ಮತ್ತು ಇನ್ನೊಂದು ನನಗೆ ಅನಿಸಿದ್ದೇನಪ್ಪ ಅಂದರೆ, ಈ ಸರಿ ಗೆಲ್ಲೇಬೇಕು ಅನ್ನೋ ಒಂದು ಛಲ ಇದೆ. ಆಮೇಲೆ ಆ ರೀತಿ ವಾತಾವರಣವೂ ಇದೆ. BJPಗೆ ಚಾನ್ಸ್ ಇದೆ ಇಲ್ಲಿ ಗೆಲ್ಲೋದಕ್ಕೆ. ಸೊ ಅದನ್ನು ಯಾರೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಅಂದ್ಕೊತೀನಿ. ಅದೆಲ್ಲ ರಿಯಲೈಸೇಷನ್ ಆಗಿ ಒಂದು ಒಗ್ಗಟ್ಟು ಈಗ ಡೆವಲಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಡೆವಲಪ್ಮೆಂಟು ಏನು ಒಗ್ಗಟ್ಟಿದೆ, ಅದು ಕೇವಲ ತೋರಿಸ್ಕೊಳ್ಳೋಕ್ಕಲ್ಲ, ನಿಜವಾಗಲೂ ಕೂಡ ಒಳಬೇಗುದಿನೂ ಶಮನ ಆಗಿ ನಿಜವಾದ ಒಗ್ಗಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರಿಗೇ ಆಗಲಿ ಉದಯೋನ್ಮುಖ ರಾಜಕಾರಣಿಗಳಿಗೆ ಕಂಪ್ಲೀಟ್ ಒಂದು 5 ವರ್ಷ ಸಿಗಬೇಕು ಅಂತ ಬಯಸ್ತಾರೆ. ನಿಮಗೆ ಸಿಕ್ಕಿರೋದು 2 ವರ್ಷ. ಎಲ್ಲೋ ಒಂದು ಕಡೆ ಈ 2 ವರ್ಷ ಅವಧಿಯನ್ನು ನೀವು ಪಡೆದುಕೊಂಡು, ಅಥವಾ ಇಫ್ ಇನ್ ಕೇಸ್ ಟಿಕೆಟ್ ಸಿಕ್ಕರೆ ಗೆಲುವು ಕೂಡ, ಅದು ಎಲ್ಲೋ ಒಂದು ಕಡೆ ಗೆಲುವು ಆಗದೇ ಇದ್ರೆ ಕೈ ಸುಟ್ಕೊಳ್ತೀರಿ ಅಂತ ಅನ್ಸುತ್ತಾ? ಮತ್ತೆ ನೆಕ್ಸ್ಟ್ ಎಲೆಕ್ಷನ್ಸ್ಗೂ ಕೂಡ ಅದು ನಿಮಗೂ ಕೂಡ ಟಿಕೆಟ್ ಸಿಗದೇ ಇರೋ ಥರದ್ದು ಅವಕಾಶಗಳು ಆಗಬಹುದು ಅನ್ನೋ ನಿಟ್ಟಿನಲ್ಲಿ. ಅದು ಫ್ಯೂಚರಲ್ಲಿ ಅದು ಏನಾಗುತ್ತೆ ನೋಡೋಣಂತೆ. ಒಂದು ಅವಕಾಶ ಸಿಕ್ಕಾಗ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ನಿಲುವು. ಅದು ಏನಾದರೂ ಆಗಿರಲಿ, ರಿಸ್ಕ್ ತೊಗೋಬೇಕು. ನನ್ನ ಮಕ್ಕಳಿಗೆ ಭಾಷಣ ಮಾಡೋಕ್ಕೆ ಹೋದಾಗ ಈ ಪ್ರತಿಭಾ ಪುರಸ್ಕಾರ ಫಂಕ್ಷನ್ ರಿಸ್ಕ್ ತೊಗೊಳ್ಳಿ ಅಂತಲೇ ಹೇಳೋದು. ರಿಸ್ಕ್ ಅಪೆಟಿಟ್ ಅಂದರೆ ನಾನು ರಿಸ್ಕ್ ತೊಗೊಂಡಿಲ್ಲ ಅಂತಂದರೆ ನೋ ರಿಸ್ಕ್ ನೋ ಡೆವಲಪ್ಮೆಂಟ್. ಹಾಗೆ ಒಂದು ಅವಕಾಶ ಸಿಕ್ಕಾಗ ಪ್ರಯತ್ನ, ಆಮೇಲೆ ನೋಡೋಣ. ಅದು ಕೈ ಸುಡ್ಕೊಂತೀವೋ ಏನು ಸುಡ್ಕೊಂತೀವೋ, ಟ್ರೀಟ್ಮೆಂಟ್ ತಗೊಂಡಿರೋದು ಅದಕ್ಕೆ. ಬಟ್ ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಹೈಕಮಾಂಡ್? ಆ್ಯಕ್ಚುಲಾಗಿ ಇಲ್ಲಿ ಟಿಕೆಟ್ ಫೈನಲ್ ಮಾಡೋದಕ್ಕೆ ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ? ಒಂದು OBC ಮಂತ್ರನ, ಅಥವಾ ಒಂದು ಸಮುದಾಯ, ನಿಮ್ಮ ಸಮುದಾಯ ಒಂದು ದೊಡ್ಡ ಮಟ್ಟದಲ್ಲಿ ಇದೆ ಅಂತನಾ, ಅಥವಾ ಕೆಲಸಗಳಾಗಿಲ್ಲ ದಕ್ಷಿಣ ಭಾಗದಲ್ಲಿ ಅಂತನಾ, ಅಥವಾ ಅಲ್ಪಸಂಖ್ಯಾತರ ವಿರುದ್ಧವಾಗಿ ನಿಂತ್ಕೊಂಡು ಓಕೆ ನೋಡೋಣ ಯಾರು ಅಹಿಂದ ಕ್ಯಾಂಡಿಡೇಟ್ ಕೊಡೋಣ ಅನ್ನೋ ರೀತಿ ಏನು ಅನ್ನಿಸ್ತಾ ಇದೆ ಸರ್ ನಿಮ್ಮ ತಲೆಯಲ್ಲಿ? ಏನು ಓಡ್ತಾ ಇದೆ? ಅಲ್ಲ, ನನ್ನ ತಲೆಯಲ್ಲಿ ಅಂದರೆ ನಾನು ಎಕ್ಸ್ಪರ್ಟ್ ಅಲ್ಲ. ನನ್ನ ಅನಾಲಿಸಿಸ್ ಪ್ರಕಾರ ಇವಾಗ ದೇಶದಲ್ಲಿ OBC ಪಾಲಿಟಿಕ್ಸ್ ನಡೀತಾ ಇದೆ. ಅಂದರೆ OBC ಅವ್ರನ್ನ ಮುನ್ನೆಲೆ ತೊಗೊಂಬಂದರೆ ಪಕ್ಷಗಳಿಗೆ ಬೆನಿಫಿಟ್ ಅನ್ನೋ ರೀತಿಯಲ್ಲಿ. ಯಾಕಂತಂದರೆ OBC ಅನ್ನೋದು ನಿಯರ್ಲಿ 70% ಇರೋವಂಥದ್ದು. ಸೊ ಐ ಥಿಂಕ್ BJPನಲ್ಲಿ ಆ ವ್ಯಾಕ್ಯೂಮ್ ಇದೆ, OBC ಲೀಡರ್ಸ್ದು ವ್ಯಾಕ್ಯೂಮ್ ಇದೆ. ಸೊ ಐ ಥಿಂಕ್ ಅವ್ರಿಗೆ ಅನಿಸಿರ್ಬೋದು, ನಾನೇನು ಲೀಡ್ರಲ್ಲ, ಬಟ್ ಈ ಥರ ಪ್ಲ್ಯಾಟ್ಫಾರ್ಮ್ ಕೊಟ್ಟು ಒಂದು 5-10 ವರ್ಷ ಇವರಿಗೆ ಟೈಮ್ ಕೊಟ್ಟರೆ, ಗ್ರೂಮ್ ಮಾಡಿದರೆ ಲೀಡ್ರ್ ಆಗ್ಬೋದು ಅಂತ ಮೇ ಬಿ ಹೈಯರ್ ಲೆವೆಲಲ್ಲಿ ಅನಿಸಿರ್ಬೋದು ಅವರಿಗೆ. ಸೊ ಹಂಗಾಗಿ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಆ ಥಾಟ್ ಬಂದಿರ್ಬೋದು ಅಂತ. ಇಫ್ ಇನ್ ಕೇಸ್ ನೀವು ಯುವ ರಾಜಕಾರಣಿ, ಅಲ್ಲೂ ಕೂಡ ಸಮರ್ಥ ಹೆಸರು ಫೈನಲ್ ಆದರೆ, ಇಬ್ಬರು ಯುವಕರು ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಫೈಟ್ ಮಾಡೋದು ಹೇಗೆ, ಏನು ನಿರೀಕ್ಷೆ ಮಾಡ್ತೀವಿ ಸರ್ ಸಾಧ್ಯವಾದರೆ? ನಂದು ಅಭಿವೃದ್ಧಿನೇ, ಡೆವಲಪ್ಮೆಂಟ್ನ ಸೆಂಟ್ರಲ್ಲಾಗಿ ಇಟ್ಕೊಂಡು, ಸೋಷಿಯಲ್ ಜಸ್ಟಿಸ್ನ ಸೆಂಟ್ರಲ್ಲಾಗಿ ಇಟ್ಕೊಂಡು ನಾವು ಕ್ಯಾಂಪೇನಿಂಗ್ ಮಾಡೋದು, ಪಾಲಿಟಿಕ್ಸ್ ಮಾಡೋಂಥದ್ದು. ಇಲ್ಲಿ ಸಮರ್ಥರಿದ್ದಾರೆ ಅನ್ನೋದು ದಾವಣಗೆರೆ ಜನತೆ ನಿರ್ಧಾರ ಮಾಡ್ತದೆ. ನಾವು ಅವ್ರ ಬಗ್ಗೆ ಏನು ಮಾತಾಡೋಕ್ಕೂ ಹೋಗಲ್ಲ, ಏನಿಲ್ಲ. ಯಾಕಂದರೆ ಅವರ ನಡೆ ನುಡಿ, ಅವರ ಭಾಷಣ, ಅವರ ಹಿನ್ನೆಲೆ ಅದು ರಿವೀಲ್ ಆಗ್ತಾ ಹೋಗುತ್ತೆ. ಪಬ್ಲಿಕ್ ಲೈಫಿಗೆ ಬಂದಾಗ ನಾವು ಪ್ರೈವೇಟ್ ಅಲ್ಲ, ನಾವು ಆಟೋಮೆಟಿಕಲಿ ರಿವೀಲ್ ಆಗುತ್ತೆ. ಈಗ ನಾನು ಪಬ್ಲಿಕ್ ಬಂದಮೇಲೆ ನನ್ನ ಬಗ್ಗೆ ನನ್ನ ಹೆಸರು ಗೂಗಲಲ್ಲಿ ಸರ್ಚ್ ಹೊಡೆದ್ರೆ ನನ್ನ ಎಲೆಕ್ಷನ್ ಅಫಿಡವಿಟ್ಟು, ನಂದೇನಿದೆ, ಏನು 100 ಯೂಟ್ಯೂಬ್ ವೀಡಿಯೋಸ್, ಈ ರೀತಿ ಸಂದರ್ಶನಗಳು, ನಾವೇನು ಅಂತ ಗೊತ್ತಾಗ್ತದೆ. ಸೊ ಜನ ಇನ್ಫಾರ್ಮ್ಡ್
ಒಪಿನಿಯನ್ ಮಾಡ್ಕೊತಾರೆ ಅಲ್ವಾ. ಸೊ ಐ ಥಿಂಕ್ ನಾವು ಆನೆಸ್ಟಾಗಿ ಇದ್ಕೊಂಡು ಪ್ರಾಮಾಣಿಕವಾಗಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಕ್ಯಾಂಪೇನಿಂಗ್ ಮಾಡಿದ್ವಿ ಅಂತಂದರೆ ಜನ ಆಶೀರ್ವಾದ ಮಾಡ್ತಾರಂತ ನಂಬಿದ್ದೀನಿ. ಅದ್ರ ಜೊತೆ ತಂತ್ರಗಾರಿಕೆ ಇದ್ದೇ ಇರುತ್ತೆ. ಐ ಥಿಂಕ್ ಆ ರೀತಿ ಟಿಕೆಟ್ ಸಿಕ್ಕಿದ್ದೇ ಆದರೆ ಪಕ್ಷದ ಬಲ ಇರ್ತದೆ, ಪಕ್ಷದ ಒಂದು ಆರ್ಗನೈಸೇಷನ್ ಇರುತ್ತೆ, ಗ್ರಾಸ್ ರೂಟ್ ಲೆವೆಲಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಇರುತ್ತೆ, ಟೀಮ್ ಇರುತ್ತೆ. ಅವರೆಲ್ಲ ಖಂಡಿತ ಬಂದು ನಮಗೆ ಗೈಡ್ ಮಾಡಿ ಸಹಾಯ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ. ಅಲ್ಪಸಂಖ್ಯಾತರಿಗೆ ಸಿಗಬೇಕು, ಮುಸ್ಲಿಂ ಕ್ಯಾಂಡಿಡೇಟ್ ತರಬೇಕು ಅಬ್ದುಲ್ ಜಬ್ಬಾರ್ ಅನ್ನೋ ಚರ್ಚೆಗಳು ನಡೀತಾ ಇದೆ. ಅಲ್ಲೇನಾದರೂ ಸಮರ್ಥಕ್ಕೆ ಟಿಕೆಟ್ ಸಿಕ್ಕರೆ ಅಲ್ಪಸಂಖ್ಯಾತರ ಮುಖಂಡರುಗಳ ಒಲವು ನಿಮ್ಮ ಮೇಲೆ ಇದೆಯಾ? ಆ ಥರದ್ದು ಏನಾದರೂ ಸಂಪರ್ಕ ಮಾಡಿದ್ದೀರಾ ನೀವು ನಾಯಕರು? ಇಲ್ಲ, ನಾನು ಯಾರನ್ನೂ ಸಂಪರ್ಕ ಮಾಡಿಲ್ಲ. ಬಟ್ ನಾನು ಜಾತ್ಯತೀತವಾಗಿ ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದೀನಿ. ನಾನು ನಮಗೆ ಮನೆಗೆ ಬಂದು ಹೋಗ್ತಾರೆ. ನಾನು ಹಲವಾರು ಕಾರ್ಯಕ್ರಮದಲ್ಲಿ ಹೋಗಿದ್ದೀನಿ. ಇಂಥ ಜಾತಿ ಅಂತೆಲ್ಲ, ಅದು ನಮ್ಮ ಸಾದರ್ ಲಿಂಗಾಯತ್ ಇರ್ಬೋದು, ಪಂಚಮಶಾಲಿ ಫಂಕ್ಷನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು. ಐ ಥಿಂಕ್ ನಾನು ಎಜುಕೇಷನಿಸ್ಟ್ ಅಂತಂದು ಗುರ್ತ್ಕೊಂಡಿರೋಂಥದ್ದು ನನ್ನ ಐಡೆಂಟಿಟಿ. ನಾನು ಯಾರು ಇಲ್ಲಿ ಒಬ್ಬ ಬ್ಯಾಕ್ವರ್ಡು ಕುರುಬ ಅಂತಂದು ಫಂಕ್ಷನಿಗೆ ಕರೆಯಲ್ಲ. ಇವರು ಇನ್ಸೈಟ್ಸ್ ವಿನಯ್ ಅಂತಲೇ ನನ್ನನ್ನು ಐಡೆಂಟಿಫೈ ಮಾಡೋದು. IAS ಕೋಚಿಂಗ್ ಕೊಡ್ತಾರೆ, ಎಷ್ಟೊಂದು ಜನ IAS ಅಧಿಕಾರಿಗಳನ್ನ ಮಾಡಿದ್ದಾರೆ. ಸೊ ಇವ್ರನ್ನ ಕರೆಸಿದರೆ ಆ ರೀತಿ ಐಡೆಂಟಿಟಿ ಇರೋಂಥದ್ದು. ಸೊ ಹಾಗಾಗಿ ಸುಮಾರು ಜನ ಬಂದು ಹೋಗಿದ್ದಾರೆ. ನಿಮ್ಗೆ ಟಿಕೆಟ್ ಸಿಕ್ಕರೆ ಅಂದರೆ ನಮ್ಮ ಮುಸ್ಲಿಮ್ ಏನಿದೆ ಯೂತ್ ಎಸ್ಪೆಷಲಿ ಅವರು ನಿಮಗೆ ಟಿಕೆಟ್ ಸಿಕ್ಕರೆ ನಾವು ನಿಮ್ಗೆ ಆಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಅದು ಎಲೆಕ್ಷನ್ ಡೇನಲ್ಲಿ ಏನೇನಾಗುತ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಯಾವಾಗಲೂ ಪಾಸಿಟಿವ್ ಆಗಿ ಇದ್ಕೊಂಡು ಹೋಪ್ಫುಲ್ಲಾಗಿ ಇದ್ಕೊಂಡು ನಾವು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಒಂದು ಕಡಿಮೆ ಸಮಯ ಸರ್, ಕೇವಲ ಏಪ್ರಿಲ್ 9 ನಿಮಗೆ ಗೊತ್ತಿರೋ ಹಾಗೆ ನಾಮಿನೇಷನ್ ಫೈಲ್ 23 ಲಾಸ್ಟ್ ಡೇಟ್ ಅನ್ನೋ ದಿನಗಳು. ಟಿಕೆಟ್ ಫೈನಲ್ ಆದ ನಂತರವೂ ಬಹಳಷ್ಟು ದುಡ್ಡಿನ ಅರಿವು ಕೂಡ ಆಗುತ್ತೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಶಾಮ್ನವ್ರ ಕುಟುಂಬ ಅಂತ ಅಂದಾಗ ಅದು ಬೇರೆ ಥರದ ಮಟ್ಟದಲ್ಲಿ ಅನ್ನೋ ಮಾತುಗಳು ಕೂಡ ಜನಸಾಮಾನ್ಯರಿಂದ ಕೇಳಿಬರ್ತವೆ. ಇವೆಲ್ಲವೂ ಕೂಡ ನಿಮಗೆ ಚಾಲೆಂಜ್ ಆಗುತ್ತೆ. ಅಫ್ಕೋರ್ಸ್ ಡೆಫಿನೆಟ್ಲಿ ಚಾಲೆಂಜ್ ಫಾರ್ ಎವ್ರಿ ಒನ್. ಬಟ್ ನಾನು ಆಗಲೇ ಹೇಳ್ದಂಗೆ ಹದಡಿ ಜಿಲ್ಲಾ ಪಂಚಾಯತ್ ಅಂದರೆ ದಾವಣಗೆರೆ 8 ಕ್ಷೇತ್ರಗಳಲ್ಲಿ ಯಾವುದೇ ಹಳ್ಳಿ ಕಾರ್ಯಕ್ರಮ ಇದ್ದರೂ ಕಳೆದ 2 ವರ್ಷದಲ್ಲಿ ಮೆಜಾರಿಟಿ ಯಾವುದೂ ಬಿಟ್ಟಿಲ್ಲ. 90% ಎಲ್ಲ ಅಟೆಂಡ್ ಮಾಡಿದ್ದೀನಿ. ಇಲ್ಲೇನು ಹಳ್ಳಿಗಳು ಬರ್ತದೆ ಅಥವಾ ಈ ಕಡೆ ಏನು ಗಾಂಧಿನಗರ ಇರ್ಬೋದು ಅಥವಾ ಯಾವುದೇ ಒಂದು ಬರುವಂಥ ಹಲವಾರು ವಾರ್ಡ್ಗಳಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಹೋಗಿ ಅಟೆಂಡ್ ಮಾಡಿದ್ದೀನಿ ನಾನು. ಸೊ ಐ ಥಿಂಕ್ ನನ್ನ ಪರಿಚಯ ಇದೆ ಜನಕ್ಕೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಯಾರಂತ ಐ ಥಿಂಕ್ ದಾವಣಗೆರೆ ಜನಕ್ಕೆ ಗೊತ್ತಾಗಿದೆ. MP ಎಲೆಕ್ಷನ್ ಮಾಡಿರೋದು ಒಂದು ಐಡೆಂಟಿಟಿ ಇದೆ. ಸೊ ಹಾಗಾಗಿ ದೊಡ್ಡ ಚಾಲೆಂಜ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜನಕ್ಕೆ ಗೊತ್ತಿದ್ದೀನಿ ನಾನು ಹೊಸಬಾಲ. ನಾನು ಎರಡನೇದು, ನಾನು ಖಾಲಿ ಚಕ್ರ ಕಟ್ಕೊಂಡು ಓಡಾಡ್ತೀನಿ. ಒಂದು ದಿನಕ್ಕೆ 10-20 ಹಳ್ಳಿ ತಿರುಗೋ ಕೆಪಾಸಿಟಿ ಇದೆ. ಪಾದಯಾತ್ರೆಯಲ್ಲೇ 10-12 ಹಳ್ಳಿ ನಾನು ಇದನ್ನು ಮಾಡಿದ್ದೆ ಲಾಸ್ಟ್ ಟೈಮ್ ಇದ್ದಾಗ. ಸೊ ಇವಾಗ ಒಂದು ಪಕ್ಷದ ಬಲ ಇರುತ್ತೆ, ಸಂಘಟನೆ ಇರ್ತದೆ. ಆಮೇಲೆ ಒಬ್ಬರೇ ಮಾಡಲ್ವಲ್ಲ, ಹಲವಾರು ಟೀಮ್ಗಳು ಹಲವಾರು ಏರಿಯಾಗಳಲ್ಲಿ ಕೆಲಸ ಮಾಡ್ತಿರ್ತವೆ. ಸೊ ಒಂದು ಮಷಿನರಿ ಅಂತ ಇದ್ದಾಗ ಅದೇನು ಅಷ್ಟೊಂದು ಕಷ್ಟ ಆಗೋಲ್ಲ. ಗೆಲ್ಲುವಂಥ ಸಾಧ್ಯತೆ, ಗೆಲ್ಲುವಂಥ ಅವಕಾಶ ಭಾಳ ಇದೆ. 1994ರಿಂದ ಶಾಮ್ನೂರವರಲ್ಲಿ ಆಡಳಿತ ಮಾಡಿರೋದು, ತೋಟಗಾರಿಕಾ ಸಚಿವರಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ ಜನರು, ರಸ್ತೆ ಸಮರ್ಪಕವಾಗಿ ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ ಅಂತ ಹೇಳ್ತಾರೆ. ಅನೇಕ ಕೊರತೆಗಳ ಬಗ್ಗೆನೇ ಅಲ್ಲಿನ ಜನ ಮಾತನಾಡ್ತಾರೆ. ಅದು ನಿಮಗೆ ಪ್ಲಸ್ ಆಗ್ಬೋದು. ಒಂದು, ನೀವು ಏನು ಮಾನದಂಡವಾಗಿ ಇಟ್ಕೊಂಡು, ಏನು ಅಜೆಂಡಾ ಇಟ್ಕೊಂಡು ಓಟನ್ನು ಕೇಳಕ್ಕೆ ಹೋಗ್ತೀರಿ ಸಾಧ್ಯವಾದರೆ? ಸೊ ನಮ್ಮದು ಅದೇ, ಎಲ್ಲರಿಗೂ ಒಳ್ಳೆ ಶಿಕ್ಷಣ, ಒಳ್ಳೆ ಆರೋಗ್ಯ. ಆ ಭಾಗದಲ್ಲಿ ಒಳ್ಳೆ ಕಾಲೇಜ್ಗಳೇ ಇಲ್ಲ. ಆಮೇಲೆ ಒಳ್ಳೆ ಸ್ಕೂಲ್ಗಳಿಲ್ಲ, ಒಳ್ಳೆ ಹಾಸ್ಪಿಟಲ್ಸ್ ಇಲ್ಲ, ಒಳ್ಳೆ ಪಾರ್ಕುಗಳಿಲ್ಲ, ಆಮೇಲೆ ಒಳ್ಳೆ ಇಂಡಸ್ಟ್ರೀಸ್ಗಳಿಲ್ಲ ಆ ಭಾಗದಲ್ಲಿ. ನೀವು ಕೂಡ ಹೇಳಿದರೆ ಒಳ್ಳೊಳ್ಳೆ ರಸ್ತೆಗಳು ಎಲ್ಲ ಏರಿಯಾನೂ ರೀಚ್ ಆಗಿಲ್ಲ. ಆಮೇಲೆ ಅಲ್ಲಿ ಕಸ ಸರಿಯಾಗಿ ಕಲೆಕ್ಟ್ ಆಗೋಲ್ಲ, ವಿಲೇವಾರಿ ಆಗೋಲ್ಲ. ಆಮೇಲೆ ಕ್ಲೀನ್ಲಿನೆಸ್ಸು ಕಡಿಮೆ ಇದೆ. ಆಮೇಲೆ ಅಲ್ಲಿ ಈ ಏನು ಮ್ಯಾನ್ಯುವಲ್ ಜಾಬ್ ಅಂತ ಹೇಳ್ತೀವಲ್ಲ, ಮಾಡುವಂಥದ್ದು ಜಾಸ್ತಿ ಇದೆ ಅಲ್ಲಿ. ಅವರಿಗೆಲ್ಲ ಐ ಥಿಂಕ್ ಸುಸ್ಥಿರ ಅಂದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಲೈಫಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಸೊ ಫಸ್ಟು ಎಜುಕೇಷನಿಂದ ಶುರು ಮಾಡ್ಕೊಂಡು ಹೋಗ್ತೀನಿ ನಾನು. ಪ್ರತಿಯೊಬ್ಬ ಬಡವರು ಮಕ್ಕಳಿಗೂ ಕೂಡ ಅಲ್ಲಿ ನಾಳೆ ಅವರು IAS ಪರೀಕ್ಷೆ ಬರೆದ್ರೂ ಪಾಸ್ ಆಗಬೇಕು. ಆ ರೀತಿ ಗುಣಮಟ್ಟದ ಒಂದು ಬೇಸಿಕ್ ಎಜುಕೇಷನ್ ಬೇಕಾಗ್ತದೆ. ಸೊ ನನ್ನ ನಂಬರ್ 1 ಟಾರ್ಗೆಟ್ ಗಮನ ಅಲ್ಲಿರ್ತದೆ. ಇಮಿಡಿಯೇಟ್ ಕೆಲಸ ಮಾಡೋದೇ ಅದು. ನನಗೆ 6 ತಿಂಗಳು ಸಿಗುತ್ತೋ 2 ತಿಂಗಳು ಸಿಗುತ್ತೋ ಫಸ್ಟ್ ಕೈ ಹಾಕೋದೇ ಆ ಕೆಲಸಕ್ಕೆ. ಆಮೇಲೆ ಇವೆಲ್ಲ ಮಾಡ್ಬೋದು ಅನಿಸುತ್ತೆ. ಪಾರ್ಕುಗಳಿರ್ಬೋದು, ರೋಡ್ ಇಲ್ಲದ ಕಡೆ ರೋಡು. ಸರ್ ನಾವು ಅದಕ್ಕೆ ಅಂತ ಕಮಿಟೆಡ್ ಆದಾಗ ನನ್ನೆಲ್ಲ ಬಿಸ್ನೆಸ್ಸು ಎಲ್ಲ ಸೈಡಿಗಿಟ್ಟು ಇವೆಲ್ಲ 100% ಸಾಧ್ಯ ಆಗ್ತದೆ. ದೇಶದ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಲೀಡರ್ಸು ಮಾದರಿ ಕ್ಷೇತ್ರಗಳನ್ನು ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ನನ್ನ ಕೊನೆಯ ಪ್ರಶ್ನೆ ಸರ್, ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇದೆ, ಅವ್ರ ಮನೆಯಲ್ಲಿ MLA ಇದ್ದಾರೆ, ಸಂಸದರಿದ್ದಾರೆ, ಇನ್ನು ಉಳಿದಿರೋದು ಕೇವಲ 2 ವರ್ಷ. 2028 ಎಲೆಕ್ಷನ್ ನಾವು ನೋಡೋಣ, BJPಗೋ ಕಾಂಗ್ರೆಸ್ಗೋ ಬೇಡ, ಬಟ್ ಆಡಳಿತಾರೂಢ ಪಕ್ಷಕ್ಕೆ ಸಪೋರ್ಟ್ ಮಾಡೋಣ ಅನ್ನೋ ಜನರ ಇಚ್ಛೆ ಒಂದು ಕಡೆ ಇದ್ದರೆ
ನಿಮಗೆ ಯಾಕೆ ವೋಟ್ ಮಾಡಬೇಕು ಕಾಂಗ್ರೆಸ್ ಬಿಟ್ಟು, ಬಿ ಜೆ ಪಿಗೆ ಯಾಕೆ ಅವರು ಪಕ್ಷಕ್ಕೆ ಮತವನ್ನು ಹಾಕಬೇಕು, ಜೊತೆಗೆ ವಿನಯ್ ಕುಮಾರ್ಗೆ ಯಾಕೆ? ಈಗ ಆಡಳಿತಾರೂಢ ಪಕ್ಷ ಅಂತಂದಾಗ ಆಡಳಿತಾರೂಢ ಫ್ಯಾಮಿಲಿ ಕೂಡ ಅದು ಸುಮಾರು 25 ವರ್ಷದಿಂದ ಆ ಕ್ಷೇತ್ರದಲ್ಲಿ ಆಡಳಿತಾರೂಢ ಫ್ಯಾಮಿಲಿ ಆಡಳಿತಾರೂಢ ಪಕ್ಷವಾಗೇ ಇದೆ. ಹಂಗಿದ್ರೆ ಈ ಹಳಿ ಈ ಕಡೆ ಹೆಂಗೆ ದಾವಣಗೆರೆ ಇದೆಯಲ್ಲ ಹಂಗೆ ಅದು ಆಗಬೇಕಾಗಿತ್ತು. ಇಲ್ಲಿ ಹಂಗೆ ಭವ್ಯವಾದ ಪಾರ್ಕ್ಗಳಿದ್ದಾವೆ, ಒಳ್ಳೊಳ್ಳೆ ವಾಕ್ ಮಾಡೋದಕ್ಕೆ ಕೆರೆ ಇದ್ದಾವೆ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಆ ಕಡೆ ಆಗಬೇಕಿತ್ತಲ್ವ. ಹಾಗಿಲ್ಲ, ಜನಕ್ಕೆ ಅರಿವಿದೆ, ಅವೇರ್ನೆಸ್ ಇದೆ. ಅವರು ಎಕ್ಸ್ಪೆಕ್ಟೆಡ್ ಲೆವೆಲ್ಲಿಗೆ ಏನಿತ್ತು ಡೆವಲಪ್ಮೆಂಟು ಅದಾಗಿಲ್ಲ. ಎಸ್ಪೆಷಲಿ ಯೂತು ಏನು ಈಗ ಜೆನ್ಜಿ ಅಂತೀವಿ, ಆಮೇಲೆ ಅದ್ರ ಹಿಂದಿನ ಜನ್ರೇಷನ್ ನನ್ನ ಏಜ್ ಏನಿದ್ದಾರೆ ಅವರೆಲ್ಲರಿಗೂ ಒಂದು ಅರಿವಿದೆ ಈ ಥರ ಇನ್ಇಕ್ವಾಲಿಟಿ ಇದೆ ಕ್ಷೇತ್ರದಲ್ಲಿ ಅಂತ. ಅವ್ರು ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಇದ್ದಾಗಲೇ ಮಾಡಿಲ್ಲ ಇವರು, ಮತ್ತೆ ಗೆಲ್ಸಿದ್ರೆ ಇನ್ನೆಲ್ಲಿ ಮಾಡ್ತಾರೆ, ಮತ್ತು ಇದೇ ಕಂಟಿನ್ಯೂ ಆಗುತ್ತೆ ಸ್ಟೋರಿ. ಯಾಕಂತಂದರೆ ಅದು ಈ ಹೊಸ ಆಲೋಚನೆ ಸ್ಟಾಗ್ನೆಂಟ್ ಆಗೋಗುತ್ತೆ. ಇರೋರಿಗೆ ಅಧಿಕಾರ ಕೊಡ್ತಾಯಿದ್ರೆ ನೀವು ಅಲ್ವಾ. ಈ ಅವರು ಗ್ರಾಸ್ ರೂಟಿಂದ ಎಮರ್ಜ್ ಆಗಿರಲ್ಲ, ಅಲ್ಲಿಗೆ ಹೋಗಿ ಕೆಲಸ ಮಾಡಿ. ಸೊ ಅವರಿಗೆ ಆ ಹೊಸ ಆಲೋಚನೆ ಇರೋದಿಲ್ಲ. ಅವರಿಗೆ ಬರೀ ಪ್ರಾಮಿಸ್ ಮಾಡೋದು, ಸುಳ್ಳು ಹೇಳೋದು ಈ ಥರ ಇರ್ತದೆ. ಸೊ ಜನಕ್ಕೆ ಅರಿವಾಗಿದೆ. ಹಾಗಾಗಿ ಇವರಿಗೀಗ ವಿನಯ್ ಕುಮಾರ್ಗೆ ಒಂದು ಟಿಕೆಟ್ ಸಿಕ್ಕಾಗ ಇವರಿಗೆ ಈ ರೀತಿ ಅವಕಾಶ ಮಾಡಿ ಗೆಲ್ಲಿಸಿದರೆ ನಾಳೆ ಇವರು ಇಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾರೆ ಅಂತಂದು ಅವ್ರಿಗೆ ಖಂಡಿತವಾಗಿ ನಂಬಿಕೆ ಇದೆ. ನಂಬಿಕೆ ನಾವು ಉಳಿಸ್ಕೋಬೇಕು, ಆ ಜವಾಬ್ದಾರಿ ನನಗೂ ಕೂಡ ಇದೆ. ಥ್ಯಾಂಕ್ ಯು ಸರ್. ನೋಡಿ, ಭಾಳಷ್ಟು ಕ್ಷಣಗಣನೆ ಶುರುವಾಗಿರೋದು. ಟಿಕೆಟ್ ತಡವಾದಷ್ಟು ಕೂಡ ಭಾಳಷ್ಟು ಸಮಸ್ಯೆಗಳು ಕೂಡ ಕಂಟೆಸ್ಟೆಂಟ್ಗಳಿಗೂ ಜೊತೆಗೆ ಪಕ್ಷಕ್ಕೂ ಕೂಡ ಎದುರಾಗುತ್ತೆ. ಬಟ್ ಆದರೆ ಯುವ ಉತ್ಸಾಹಿಗಳು ಬಂದರೆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಂತ್ರವನ್ನು ಜಪಿಸಬಹುದು. ಜನರು ಕೂಡ ಅದೊಂದು ಅವಕಾಶ, ಸದವಕಾಶವನ್ನು ಬಳಸ್ಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ವಿನಯ್ ಕುಮಾರ್ ಅವರು ಮಾತನಾಡ್ತಾ ಇರೋದು. ಒಂದು ಕಡೆ ಸಮರ್ಥ ಅವರ ಹೆಸರು ಕೇಳಿ ಬರ್ತಾರೆ, ಇನ್ನೊಂದು ಕಡೆ BJP ಅವರ ಜೊತೆಯಾಗಿ ನಿಂತ್ಕೊಂಡು ನಾನು ಒಂದು ಈ ತೇರನ್ನು ಎಳಿಲಿಕ್ಕೂ ಕೂಡ ಸಿದ್ಧವಾಗಿದ್ದೀನಿ ಅನ್ನೋ ಮಾತುಗಳನ್ನು ಕೂಡ ವಿನಯ್ ಕುಮಾರ್ ಅವರು ಆಡ್ತಿದ್ದಾರೆ. ಒಟ್ಟಾರೆಯಾಗಿ ಪರ್ಸ್ನಲಿ ನನಗೂ ಕೂಡ ಆ ಥರದೊಂದು ಯುವ ಉತ್ಸಾಹಿಗಳು ಈ ರೀತಿಯಾದಂಥ ಆಲೋಚನೆಯನ್ನು ಇಟ್ಕೊಂಡು ಬಂದರೆ ಒಳ್ಳೆಯದು. ನೋಡ ಏನಾಗುತ್ತೆ, ಹೈಕಮಾಂಡ್ ನಿರ್ಧಾರ ಇವತ್ತು ಅಥವಾ ನಾಳೆ ಇವೆರಡರ ದಿನದೊಳಗೂ ಕೂಡ ಫೈನಲ್ ಆಗ್ಬೋದು ಅನ್ನೋ ಕುತೂಹಲಗಳು ನಾವು ಕೂಡ ಕಾಯೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.